ಎಚ್ಎಸ್ಆರ್ ಲೇಔಟಿನ ಶಕ್ತಿ ದೇವತೆ ಶ್ರೀ ಕಾವೇರಮ್ಮನವರ ಮೊದಲ ವರ್ಷದ ವಾರ್ಷಿಕೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ದೊರಕಿದೆ. ಈ ಕಾರ್ಯಕ್ರಮ 2 ದಿನ ನಡೆದಿದ್ದು, ಶುಕ್ರವಾರ ಸಂಜೆ 5 ಗಂಟೆಗೆ ಕುಂಭಾಭಿಷೇಕ ಕಾರ್ಯಕ್ರಮದೊಂದಿಗೆ ಈ ಪವಿತ್ರ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕುಟುಂಬಸ್ಥರಿಂದ ಕಲಶ ಹೊತ್ತು ಗಂಗಾರತಿಯೊಂದಿಗೆ ಗಂಗಾ ಪೂಜೆ, ಅಂಕುರಾರ್ಪಣೆ, ವಾಸ್ತು ಹೋಮ, ರಕ್ಷಾಬಂಧನ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ನೆರವೇರಿದವು. ಇನ್ನು ಇಂದು ಬೆಳಿಗ್ಗೆ 6 ಗಂಟೆಯಿಂದಲೇ ವಿಶೇಷ ಪೂಜೆಗಳು ಆರಂಭವಾಗಿದ್ದು, ಗಣಪತಿ ಪೂಜೆ, ಜೀವನ ಕಲಾಶ ಶಕ್ತಿ ಆವಾಹನೆ, ಸೂಕ್ತ ಹೋಮ, ಪರಿವಾರ ದೇವತೆಗಳ ಹೋಮ, ಪೂರ್ಣಾಹುತಿ, ಕುಂಭಾಭಿಷೇಕ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನೆರವೇರಿತು. ಯಾವುದೇ ಕುಂದುಕೊರತೆ ಬಾರದಂತೆ ಈ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಭಕ್ತಿಯ ಸಾಗರದಲ್ಲಿ ಮಿಂದೆದ್ದರು. ಈ ಅದ್ದೂರಿ ಮಹೋತ್ಸವದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಹಲವಾರು ಗ್ರಾಮಸ್ಥರು ಸೇರಿ ದೇವರ ಆಶೀರ್ವಾದ ಪಡೆದರು. ಮೊದಲನೇ ವಾರ್ಷಿಕೋತ್ಸವ ನಡೀತು. ತುಂಬ ಚೆನ್ನಾಗಿ ನಡೀತು. ಹವನ ಹೋಮ ಎಲ್ಲ ನಡೀತು. ಭಾಳ ಚೆನ್ನಾಗಾಯಿತು. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಪೂರ್ವಜರ ಒಂದು ಆಶೀರ್ವಾದ ಇರಬೇಕು. ಅದನ್ನು ಭಕ್ತಿಯಿಂದ ಪಾಲಿಸ್ಬೇಕಾದ್ರೂ ಕೂಡ ಅದೇ ಥರ ಇರಬೇಕು. ಹೀಗೆ ನೀವು ಈ ಕುಟುಂಬಸ್ಥರು ಮಾಡಿರೋದು ತುಂಬ ಸತ್ಕಾರ್ಯ ಮಾಡಿದ್ದೀರಾ. ನಿಮಗೂ ಮತ್ತು ಇಲ್ಲಿ ನೆರೆದಿದ್ದಂಥ ಎಲ್ಲ ಭಕ್ತ ಜನರಿಗೂ ಒಳ್ಳೆಯದಾಗಲಿ. ಯಶಸ್ವಿಯಾಗಿ ನಿನ್ನೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸ್ನೇಹಿತರೆ, ಈ ಒಂದು ಎಳ್ಳುಕುಂಟೆ ಅನ್ನೋದು ಸುಮಾರು 1000 ವರ್ಷದ ಇತಿಹಾಸ ಇದೆ. ಅದರಲ್ಲಿ ಕಾವೇರಮ್ಮ ದೇವಸ್ಥಾನ ಬಂದು ಸುಮಾರು ಒಂದು 200 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಅಂದರೆ ದುಂಡಮ್ಮ ಕುಂಜಪ್ಪ ಅಂತೇಳಿ ನಮ್ಮ ಮುತ್ತಾತ ಆಗಬೇಕು, ನಾನು ಅವ್ರಿಗೆ ಮರಿ ಮೊಮ್ಮಗ ಆಗ್ತೀನಿ. ಈ ಒಂದು ಕಾರ್ಯಕ್ರಮ, ಈ ಒಂದು ದೇವಸ್ಥಾನ ಆ ಕಾಲದಿಂದನೂ ಜಾತ್ರೆ ಅದೆಲ್ಲ ನಡೆಸ್ಕೊ ಬಂದಿದೆ. ಈ ಬಾರಿ ಒಂದು ಚಿಕ್ಕದಾಗಿ ಒಂದು ಗೋಪುರದಲ್ಲಿ ಸ್ಟಾರ್ಟ್ ಆದಂಥ ದೇವಸ್ಥಾನ ಇವತ್ತು ಒಂದು ದೇವಸ್ಥಾನ ಹೊಸದಾಗಿ ನಿರ್ಮಿಸಲಾಗಿದೆ. ಆ ದೇವಸ್ಥಾನನ ಇವತ್ತು ದುಂಡಮ್ಮ ಕುಂಜಪ್ಪ ಅವರ ಕುಟುಂಬಸ್ಥರಿಂದ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ.